ಏನ್ ಹಾಕಿರ್ಲಿಲ್ವೋ ನನ್ಗೇನ್ ಗೊತ್ತಾಗ್ಬಿಡುತ್ತೆ ಅನ್ಕೊಂಡ್ರು ಅದು ಗೊತ್ತಾಗೋಯ್ತು ಈಗ. ಯಾಕಂದ್ರೆ ಪೊಲೀಸ್ನವ್ರು ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತ ಬರ್ಕೋತಾರೆ ಅಂತ. ನಾನಲ್ಲ, CRPC ಬರ್ದಿದ್ ಬ್ರಿಟಿಷ್ರು, ಅವರೇ ಹೇಳ್ಬಿಟ್ಟಿದಾರಲ್ಲ ನಾವು ಹುಟ್ಟಕ್ ಮುಂಚೆ, ನೀವು ಹುಟ್ಟಕ್ ಮುಂಚೆ. ಅಂಡ್ ಯು ಸಿ ಫರ್ದರ್, ಇವತ್ ಮಾಡೋದಲ್ಲ, ಇವಾಗ ವಜಾ ಮಾಡಿರ್ತೀನಿ, ನಿಧಾನಕ್ಕೆ ಇನ್ನೊಂದು ಹಾಕೊಳ್ಳಿ, ಕೊಡಿ ಇಲ್ಲಿ. ಡೋಂಟ್ ಸೇ ಆಲ್ ದೋಸ್ ಥಿಂಗ್ಸ್. ಹಾಫ್ ಎನ್ ಅವರ್ ನಲ್ಲಿ ಕಳಿಸ್ಕೊಡ್ತಾ ಇದ್ದೀನಿ ಫೈಲ್ ನ. ಯು ಫೈಲ್ ಅನ್ ಅಫಿಡವಿಟ್, ವಿ ವಿಲ್ ಸಿ ದಟ್ ಗೆಟ್ ದಿ ಮೂವ್ಮೆಂಟ್ ರಿಜಿಸ್ಟರ್ ಅಂಡ್ ಸೇ, and if your submission is wrong, I'll be dismissing the case with cost. File an affidavit. You want to join the issue? You want to join the issue? I'll get the reference number. ಇವತ್ತಿಂದು ಬೈಲ್ ಆರ್ಡರ್ ಕೂಡ ಇವತ್ತೇ ಸೈನ್ ಮಾಡ್ತಾ ಇದ್ದೀನಿ, ಅಲೋ ಆಗಿದ್ದನ್ನ. ಫೈಲ್ ಬಂದಿಲ್ಲ, ಅದ್ ಬಂದಿಲ್ಲ, ಇದ್ ಬಂದಿಲ್ಲ ಅಂತ ಇವೆಲ್ಲ ಕತೆ ನಿಲ್ಲಿಸ್ಬಿಡ್ಬೇಕು. ವಿಲ್ ಗೆಟ್ ದಿ ಮೂವ್ಮೆಂಟ್ ರಿಜಿಸ್ಟರ್. ನೋ ಮಿಸ್ಟರ್, ವಿಲ್ ಗೆಟ್ ದಿ ಮೂವ್ಮೆಂಟ್ ರಿಜಿಸ್ಟರ್, and if you are wrong, I'll dismiss the case with cost. And if our office people are wrong, I'll take action. You want that? Don't say all those incorrect things. I know the difficulties. ಮಧ್ಯಾಹ್ನ ಊಟ ಕೂತ್ಕೊಳ್ಳಕ್ ಮುಂಚೆ ಸೈನ್ ಮಾಡಿ ಕಳಿಸ್ಕೊಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಆಗಿದ್ದನ್ನ, ಮಧ್ಯಾಹ್ನ ಆಗಿದ್ದನ್ನ ಸಾಯಂಕಾಲ ಎಕ್ಸ್ಟ್ರಾ ಹೊತ್ತು ಕೂತ್ಕೊಂಡಿದ್ದು ಸೈನ್ ಮಾಡಿ ಕಳಿಸ್ಕೊಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಬರಕ್ ಮುಂಚೆ 2 ಬೇಲ್ ಆರ್ಡರ್ ಸ್ಯಾಂಕ್ಷನ್ ಸೈನ್ ಮಾಡಿ ಬಂದಿನಿ, ಕರೆಕ್ಷನ್ ಮಾಡಿ ಕೊಟ್ಟಿದ್ದನ್ನ. ಇವತ್ ಮಾಡೋದ್ ಬೇರೆ ಪ್ರಶ್ನೆ. ನಮ್ಮ ಆಫೀಸ್ನವ್ರ ಮೇಲೆ ದೂರ್ಬೇಡಿ ನೀವು. ಇದಿರ್ಬೋದು ಹಳೆ ಕಾಲ. 4 ಸತಿ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದೀನಿ. ವೈ ಶುಡ್ ಐ ಗ್ರಾಂಟ್? I'll impose the cost. ನಿಮ್ಗೆಲ್ಲ ಇಷ್ಟ ಬಂದಂಗೆ ಹೋಗ್ಬಿಡೋದು, ಯಾವತ್ತ ಬರೋದು, ಬಂದಾಗ ನೋಡೋದು, ಆಮೇಲಿಂದ ಅಲ್ಲಿ ಬಂದಿರಲಿಲ್ಲ ಫೈಲ್ ಅಂತ ಸುಳ್ಳು ಹೇಳೋದು. I'll get the moment register in this case. ನಾನು ರಶೀದ್ಕ್ಕೆ ಮಾಡ್ಬೇಕು ಅಂತಿದ್ದೆ, ಸುಮ್ನೆ ಐ ಡೋಂಟ್ ವಾಂಟ್ ಟು ಜಾಯಿನ್ ದಿ ಇಶ್ಯೂ ಅಂತ ಸುಮ್ನೆ ಅದೇ ಅಷ್ಟೇನೆ. ಇವಾಗ ಮಾಡೋದು ಸೆಕೆಂಡ್ರಿ. ಮತ್ತೆ ಅದೇಳಿ, ಇಲ್ಲಿರೋದು ಎಷ್ಟೆಷ್ಟಿದೆ ನೋಡಿ. ಸ್ಟೇಟ್ ಅನ್ನೋ ವರ್ಡನ್ ಸರಿಯಾಗಿ ಬರ್ದಿಲ್ಲ ಅಂತ, ರ್ಯಾಂಕ್ ಆಫ್ ದಿ ಪಾರ್ಟೀಸ್ ಬರ್ದಿಲ್ಲ ಅಂತ, ಇದೆಲ್ಲ ನಾವ್ ಹೇಳ್ಬೇಕಾ? ಅಲ್ಲಲ್ಲ ವಕೀಲ್ರಿ, ಇವೆಲ್ಲ ಹೇಳ್ಬೇಕಾ? ಇವಾಗ ಮಾಡಕ್ಕಾಗಲ್ಲ, 10 ಅಬ್ಜೆಕ್ಷನ್ ಇದೆ, ಕೊಡೋದಿಲ್ಲ. 4 ಸತಿ ಕೊಟ್ಟಾಗಿದೆ, ಅದೇ ಕಾರಣಕ್ಕೋಸ್ಕರ. On 13/3 I have adjourned the matter. Again on 20th/3 I have adjourned the matter. Again on 28/3 I have adjourned the matter. 13th ಇಂದ 28 ಫೈಲೇ ಬಂದಿಲ್ವಾ ಚೇಂಬರ್ಗೆ, ಇದು ಆಫೀಸ್ಗೆ? All these things are per se false submissions. ಇಷ್ಟ ಇಲ್ಲ ಅಂದ್ರೆ ಬಿಡಿ, 6 ವಾರ ಮುಂದಕ್ಕೆ ಹಾಕ್ತೀನಿ, ಪೋಸ್ಟ್ ಆಫ್ಟರ್ ವೆಕೇಶನ್ ಅಂತ. ಜೈಲಲ್ಲಿ ಇದ್ದಾನೆ ನಿಮ್ ಕಕ್ಷಿಗಾರ. ಆಫೀಸ್ ಅಬ್ಜೆಕ್ಷನ್ ಅಲ್ಲೇ ಒಂದಷ್ಟು ದಿನ ತಲಾಣ, ವೆಕೇಶನ್ ಅಲ್ಲಿ ಯಾವ್ದಾರ ಬೆಂಚ್ ಸಿಕ್ಕರೆ ಅಲ್ಮೂ ಮಾಡೋಣ. ನಾ ಅಡ್ಜೈನ್ ಮಾಡೋಕ್ ಬರೀತೀನಿ, ಪೋಸ್ಟ್ ಆಫ್ಟರ್ ವೆಕೇಶನ್ ಸಫಿಷಿಯಂಟ್ ಟೈಮ್ ಹ್ಯಾಸ್ ಬಿನ್ ಸ್ಪೆಂಟ್ ಓನ್ಲಿ ಇನ್ ದಿ ಆಫೀಸ್ ಅಬ್ಜೆಕ್ಷನ್ಸ್ ಅಂತ. ಅಲ್ಲೋಗಿ ಬೈಕೋತೀರ ಅಷ್ಟೇ ತಾನೆ? ಅಷ್ಟೇ. 2 days time is granted to do the needful. Finally, release this matter on 13/4. ಬೇಡ ರೀ, ಅಲ್ಲಿ ಜೈಲಲ್ಲಿ ರೀ, ಸಂತೋಷವಾಗಿರ್ತೀರಾ. ಹೊರಗಡೆ ಬಂದ್ರೆ ಹೊಡೆದಾಕ್ ಬಿಡ್ತಾರೆ ಅಂದ್ರೆ, ಇಲ್ಲ ಸರ್ ನಾವು ಐ ವಾಂಟ್ ಟು ಎಂಜಾಯ್ ದಿ ಇಂಡಿಪೆಂಡೆನ್ಸ್ ಅಂತ. ನೋಡಿ ಸಿ, 2015-16 ಇರ್ಬೇಕು, ಸಮ್ವೇರ್ ಅರೌಂಡ್ ದಟ್ ಟೈಮ್, 16. ಇವಾಗ್ಲೇನೆ ಹಾಕೊಂಡು ಮೆರವಣಿಗೆ ಮಾಡ್ತಾರಲ್ಲ, ಹಾರ, ಆಪಲ್ ಹಾರ, ಹಂಗೆ ಅವನು ಮೆರವಣಿಗೆ ಮಾಡ್ಕೊಂಡು. ಎಲ್ಲಿಂದ? ಧಾರವಾಡ ಜೈಲಿಂದ ಕಲಬುರ್ಗಿ, ಇದು ಹುಬ್ಳಿವರೆಗೂ ಓಪನ್ ಜೀಪ್ ಮೆರವಣಿಗೆ, as if he has fought the Kargil war and then triumphed from there. Only 2 days, sir. 42 stab injuries on the body at 11 AM in the most busy area of Hubli called Kamripete. 48 stab injuries. Nobody went to his rescue. ಲಾಯರ್ ಓಡಾಡ್ಕೋತ ಬಂದ್ರು, ಇನ್ನೇನಪ್ಪ ಬಂದ್ರು ಇವರು ಅಂತ ನೋಡಿದೆ ನಾನು. ಸಾರ್ ನೀವ್ ಹೇಳಿದ್ದೆ ಕರೆಕ್ಟ್ ಆಗೋಯ್ತು ಸರ್, ಇವತ್ತು ಹೊಡೆದಾಕ್ಬಿಟ್ರು ನಮ್ಮ. ಸಮ್ ಟೈಮ್ಸ್ ಆಗತ್ತೆ. ಇವನ್ಗೂ ಪಾಪ ಗ್ರಾಚಾರ, ಸುಮ್ಮನೆ ಜೈಲಲ್ಲಿ ಇದ್ದಿದ್ರೆ ಬದುಕವನು. ಅಪ್ಪು ರವಿವರ್ಮ ಅಲಿಯಾಸ್ ಅಪ್ಪು.
Now you see, let the eyewitnesses be examined, you can renew it later. ಬರ್ಕೊಳ್ಳಿ hard. ಇಂಥವ್ರಿಗೆಲ್ಲ ಯಾರು ಸಪೋರ್ಟ್ ಮಾಡೋದಿಲ್ಲ ಅಲ್ಲಿ. ನೋಡೋಣ, ಗ್ರೂಪ್ ಕ್ಲಾಶ್ ಎಲ್ಲ ಗ್ರೂಪ್ ಕ್ಲಾಶ್. 30,000 2 ಗೋಲ್ಡ್ ಬ್ಯಾಂಗಲ್ಸ್ ಏನ್ ಕೆಲಸ ಮಾಡ್ತಿರ್ತಾವು ಮತ್ತೆ ಹೆಂಗೆ ಇದಕ್ಕೆ ಎಕ್ಸ್ಪ್ಲನೇಷನ್ ಏನ್ ಮಾಡಿದ್ರು? A1 ಅವ್ರ ಮೋಟಿವ್ ಅಲ್ಲ, A1 ಅವ್ರು ಮೋಟಿವೇಟ್ ಮಾಡಿ ಅಂತ. ಅಲ್ಕ ಕೆಲ್ಸಕ್ಕೆ ಮೋಟಿವೇಶನ್ ಅಂತ ಕರೆಯಲ್ಲ, ಇನ್ಸ್ಟಿಗೇಷನ್ ಅಂತಾರೆ. ವಕೀಲ್ರೆ, ಮೋಟಿವೇಶನ್ ಅಂತಂದ್ರೆ ಒಳ್ಳೆ ಕೆಲಸ ಮಾಡಕ್ಕೆ ಹುರಿದುಂಬಿಸೋದು ಅಂತ, ಕುಕೃತ್ಯ ಮಾಡಕ್ಕಾದ್ರೆ ಪ್ರಚೋದಿಸೋದು ಅಂತ. ಗೊತ್ತಾಯ್ತಲ್ಲ? ಯಾರನ್ನ ತಲೆ ಹೊಡಿ, ಇನ್ಯಾರ್ದು ಕದಿ, ಇದಕ್ಕೆಲ್ಲಾನು ಹುರಿದುಂಬಿಸೋದಕ್ಕಾಗಲ್ಲ. ಹುಡುಗರು ಓದೋದಿಲ್ಲಪ್ಪ, ಚಾಕ್ಲೇಟ್ ಕೊಡ್ತೀನಿ, ಸೈಕಲ್ ಕೊಡಿಸ್ತೀನಿ ಅಂತ ಹೇಳಿ ಮಾಡೋದಕ್ಕೆ ಮೋಟಿವೇಟ್. ಪಕ್ಕದ ಮನೆಗೆ ಹೋಗಿ ಕದ್ಕೊಂಬರೋ ಅನ್ನೋದು ಇನ್ಸ್ಟಿಗೇಷನ್. ಮತ್ ಮೋಟಿವೇಟ್ ಎಲ್ಲ ಆಯ್ತು. ಎಷ್ಟು ವಯಸ್ಸು ನಿಮ್ಗೆ? ಎಷ್ಟು ವಯಸ್ಸು ನಿಮ್ ಕ್ಲೈಂಟ್ಗೆ? 29 ವರ್ಷ. ಏನೋ ಕೆಲಸ ಸಿಗ್ದಲ್ನೆ ಸೆಕ್ಯೂರಿಟಿ ಗಾರ್ಡ್. 30 ವರ್ಷ ಇರ್ಲಿ ಬಿಡಿ, ಏನು ಕೆಲಸ ಸಿಗ್ದಲ್ನೆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಸಿಕ್ಕಿದೆ. ಸೆಕ್ಯೂರಿಟಿ ಅಂದ್ರೆ ಹೆಂಗಿರ್ಬೇಕು? ಪ್ರಾಮಾಣಿಕವಾಗಿರ್ಬೇಕು. ನೋಡ್ರೆ ಇವನೇ ಕದ್ಬಿಡಿದಾನೆ, ಬೇಲಿಯ ದ್ವಲಮ ಇದ್ರೆ ಅಂತ ಗಾದೆ ಏನ್ ಮಾಡ್ಬೇಕು? ಎಲ್ಲಿ ಅವನು? ನೇಪಾಳ. ಚಿನ್ನ ಗತಿ ಇಲ್ಲ ಅಂತ ಹೇಳಿ ಗೋರ್ಖಾ ಕೆಲಸ ಮಾಡಕ್ ಬಂದು ಕದಿತೀರಾ? ನಥಿಂಗ್ ಡೂಯಿಂಗ್. ಕೊಟ್ರೆ ವಾಪಸ್ ಬರೋದಿಲ್ಲ ಅವನು. ಟ್ರಯಲ್ ಮುಗಿಲಿ ಬಿಡಿ. ನೋ ಸಾರಿ, ದಿಸ್ fellow has come all the way from Nepal only for the purpose of security work. ಅಯ್ಯೋ ಪಾಪ ಅಂತ ಗೋರ್ಖನ್ ಕೆಲ್ಸಕ್ಕೆ ಇಟ್ಕೊಂಡ್ರೆ ಮನೆ ಹೊಡಿತೀರಿ. ಬರ್ಕೊಳ್ಳಿ. ನೀವೇನ್ ಹಾಕಿರ್ಲಿಲ್ವೋ, ನನ್ಗೇನ್ ಗೊತ್ತಾಗ್ಬಿಡುತ್ತೆ ಅನ್ಕೊಂಡ್ರು, ಅದು ಗೊತ್ತಾಗೋಯ್ತೀಗ. ಖುಷಿ ಬರುತ್ತೀವಲ್ಲ, ಗೊತ್ತಾಯ್ತಲ್ಲ? ಯಾಕೆ ಗೊತ್ತಾ? ನಾನೇನ್ ಪ್ರಶ್ನೆ ಕೇಳ್ತೀನಿ ನಿಮಗ್ ಗೊತ್ತಿರುತ್ತೆ, ಅದನ್ನ ಎಷ್ಟು ಸಾಹೇಬ್ರಿಂದ ಮುಚ್ಚಿಡೋಣ ಅಂತ ನಿಮಗ್ ಗೊತ್ತಿರುತ್ತೆ. ನಾನು ಅದನ್ನೇ ಕೇಳ್ತೀನಿ, ನಿಮ್ಗೆ ಅದೇ ಖುಷಿ ಆಗುತ್ತೆ. ಒಳಗಡೆ ಅನ್ಸುತ್ತೆ, ಥೋ ಇದೊಂದಕ್ಕೆ ಕೇಳಬಾರ್ದು ಅಂತ, ಅದೇ ಕೇಳಿದ್ರಲ್ಲ ಅವನು ಅಂತ ಅನ್ಸುತ್ತೆ. ಖುಷಿ. ದಟ್ ಮೀನ್ಸ್ ಟು ಸೇ, ಯು ಹ್ಯಾವ್ ಅಂಡರ್ಸ್ಟುಡ್ ಮೀ, ಐ ಹ್ಯಾವ್ ಅಂಡರ್ಸ್ಟುಡ್ ಯುವರ್ ಲೈನ್ ಆಫ್ ಆರ್ಗ್ಯುಮೆಂಟ್ಸ್. ದಟ್ಸ್ ದಿ ಫೈನ್ನೆಸ್ ಆಫ್ ಇಟ್. ನಾನೊಬ್ನೇ ಅಂತಾನೆ ಅಲ್ಲ, ನನ್ಗೆ ಹೆಂಗ್ ಅನ್ಸುತ್ತಿದ್ದಕ್ಕೆ ಅಂದ್ರೆ, ಒಬ್ಬ ವ್ಯಕ್ತಿ ಈ ಪ್ರಕರಣಕ್ಕೆ ಸಂಬಂಧ ಇಲ್ದಲ್ನೆ ಹೊರಗಡೆ ನಿಂತು ನೋಡಿದಾಗ, ಗೊತ್ತಾಯ್ತಲ್ಲ? ಹೊರಗಡೆ ನಿಂತು ನೋಡಿದಾಗ ಏನೇನ್ ಪ್ರಶ್ನೆ ಕೇಳ್ಬೋದು ಆ ಪ್ರಶ್ನೆ ನಿಮ್ಗೆ ಕೇಳಿದೀನಿ ಅಷ್ಟೇ. ಐ ಆಮ್ ನಾಟ್ ಕನೆಕ್ಟೆಡ್ ವಿತ್ ದಿಸ್ ಕೇಸ್ ಇನ್ ಎನಿ ಮ್ಯಾನರ್ ಎಕ್ಸೆಪ್ಟ್ ದಟ್ ಇಟ್ ಹ್ಯಾಸ್ ಕಮ್ ಟು ಮೈ ಕೋರ್ಟ್ ಫಾರ್ ಕನ್ಸಿಡರಿಂಗ್ ದಿ ಬೇಲ್ ರಿಕ್ವೆಸ್ಟ್. ಅಷ್ಟು ಇಂಜುರಿ ಆಗ್ಬೇಕಾದ್ರೆ ಆಕ್ಸಿಪಿಟಲ್ ರೀಜನ್ ನಲ್ಲಿ ಚುಪ್ಪಾಚೂರ್ ಆಗೋಗಿದೆ. ಬ್ರೈನ್ ಟೋರ್ನ್ ಇಂಟು ಪೀಸಸ್. ತಲೆ ಒಡೆದಾದ್ಮೇಲೆ ಆ ಲಾಂಗ್ ಇಂದ ಚೆಚ್ಬಿಟ್ಟಿದ್ದಾರೆ ಅವರು. ಗಡಿದಿ ಇದು ಗೊತ್ತಾಯ್ತಲ್ಲ? ಸುತ್ತಿಗೆಯಿಂದ ತಲೆಗೆ ಹೊಡೆದದ್ದನ್ನು, ಲಾಂಗ್ಗೆ ಕೈಗೆ ಹೊಡೆದನ್ನು, ಗಾಬರಿಯಲ್ಲಿ ತೋಟದ ಕಡೆ ಓಡಿ ಹೋದನ್ನು. ಕಾರು ಚೋಳಂಬಳ್ಳಿ ಕಡೆ ಹೊರಟು ಹೋಯ್ತು. ತಕ್ಷಣ ನನ್ನ ನಿಂಗರಾಜಂಗೆ. ಯಾಕೆ ಅಂದ್ರೆ ದಿಸ್ ಫೆಲೋ ಹ್ಯಾಡ್ ದಿ ಮರ್ಡರ್ ಟ್ರಯಲ್. ಇವನು ಸತ್ತೋದವನು, he was an accused in the murder trial and a day earlier he had attended the court. ಈ ಗೃಹ ಪ್ರವೇಶಕ್ಕೆ ಹೋಗೋ ದಿವಸನೇನೆ ಕೋರ್ಟ್ ಕೇಸ್ ಇತ್ತು, ಅದು ಅಟೆಂಡ್ ಮಾಡ್ಕೊಂಡು ಆಮೇಲಿಂದ ಅವನು ಗೃಹ ಪ್ರವೇಶಕ್ಕೆ ಹೋಗಿ ವಾಪಸ್ ಬಂದಿದ್ದಾನೆ. ವಾಪಸ್ ಬಂದು ಟ್ರೈನ್ ಅಲ್ಲಿ ಇಳಿದಿದ್ದಾರೆ. ಇಳಿದಾದ್ಮೇಲೆ ಈ ಕಂಪ್ಲೇನೆಂಟು ಮತ್ತು ಇವನು ಆ ಮೋಟರ್ ಬೈಕಲ್ಲಿ ಹೋಗಿದ್ದಾರೆ. ಮಿಕ್ಕಿದ 3 ಜನ ಇನ್ನೊಂದು ಮೋಟರ್ ಬೈಕಲ್ಲಿ ಹೊಟ್ಟೋಗಿದ್ದಾರೆ. ದಟ್ ಇಸ್ ದಿ ಕಂಪ್ಲೇನೆಂಟ್ ಮೋಟರ್ ಬೈಕಲ್ಲಿ ಅವನ ಅಣ್ಣ ಮತ್ತು ಇನ್ನೊಬ್ಬ ಹೊಟ್ಟೋಗಿದ್ದಾರೆ. ಇವರು ಇಲ್ಲಿಗೆ ಬರುವಾಗ ಅವ್ರು ಫಾಲೋ ಮಾಡಿದ್ದಾರೆ. ದಿ ಕಂಪ್ಲೇನೆಂಟ್ ಪಾರ್ಟಿ ಇನ್ ದಟ್ ಕೇಸ್ ಹ್ಯಾಸ್ ಫಾಲೋಡ್ ದೀಸ್ ಪೀಪಲ್. ಅದೆಲ್ಲ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನೋಡೋಣ. ಎಸ್, ಅದೆಲ್ಲ ಆಯ್ತಲ್ಲ ಬಿಡಿಪ್ಪ. ವಿ ಆರ್ ನಾಟ್ ಹಿಯರ್ ಟು ಮೇಕ್ ಎನಿ ಫರ್ದರ್ ಕಾಮೆಂಟ್ಸ್ ಆನ್. ಅವನ್ ಅವೆಲ್ಲ ಹೇಳ್ತಾನಲ್ಲ, ಇವಾಗ ನಾವ್ ಹೇಳಕ್ಕಿದ್ಯಾ ಅದನ್ನ? ಒಳ್ಳೆ ಚೆನ್ನಾಗ್ ಆಯ್ತಲ್ಲ. ಸಿ ಪಾಯಿಂಟ್ ಈಸ್,
ಅವನು 3 ಜನನ ಇವ್ರ ಮೇಲೆ ಹೇಳ್ತಾನೋ, ಇನ್ನು 6 ಜನದ ಮೇಲೆ ಹೇಳ್ತಾನೋ, ಕೆಲವ್ರಿಗೆ ಹಾಸ್ಟೈಲ್ ಆಗ್ತಾನೋ, ಕೆಲವ್ರಿಗೆ ಮಾತ್ರ ಹೇಳ್ತಾನೋ, ಪೂರ್ತಿ ಎಲ್ಲಾರ ಮೇಲೂ ಹಾಸ್ಟೈಲ್ ಆಗ್ತಾನೋ, ಅಥವಾ ಪೂರ್ತಿ ಎಲ್ರ ಮೇಲೂ ಹೇಳ್ತಾನೋ. ಇಟ್ಸ್ ಆಲ್ ಲೆಫ್ಟ್ ಟು ದಿ ಟ್ರಯಲ್ ಕೋರ್ಟ್, ನಾಟ್ ಫಾರ್ ಮೀ. ಫರ್ದರ್ ಸ್ಟೇಟ್ಮೆಂಟ್ ನೀವು ಹೇಳ್ತೀರಾ ಅಂತಲೇ 162 ಓದಿ ಅಂತ ಹೇಳಿದ್ದು. ಅದಿರ್ಲಿ, ಅದನ್ನ ಸ್ವಲ್ಪ ಪಕ್ಕಕ್ಕೆ ಇಟ್ಬಿಟ್ಟು 162 ಓದಿ. ಎನಿ ಫರ್ದರ್ ಸ್ಟೇಟ್ಮೆಂಟ್ ಕುಡ್ ಓನ್ಲಿ ಬಿ ಅಂಡರ್ ಸೆಕ್ಷನ್ 161, ಇಸ್ ಇಟ್ ನಾಟ್? Complaint to 154 ಅಲ್ಲಿ it can be read into as a corroboration. There is no worry, it's a substantial